Hello students, in this video we will discuss the last portion of Act 1 Scene 2. In the last video we read conversation between Brutus and Cassius. As they are talking to each other, they find Caesar returning after watching the games with his companions. ವಿದ್ಯಾರ್ಥಿಗಳೇ, ಕಳೆದ ಒಂದು ವಿಡಿಯೋದಲ್ಲಿ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಇವರ ಸಂಭಾಷಣೆಯನ್ನು ನಾವು ಓದ್ತಾ ಇದ್ವಿ. ಇದು ಆ್ಯಕ್ಟ್ 1 ಸೀನ್ 2ವಿನ ಕಡೆಯ ಭಾಗ. ಅವರು ಬ್ರೂಟಸ್ ಮತ್ತು ಕ್ಯಾಶಿಯಸ್ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಸೀಸರ್ ತನ್ನ ಪರಿವಾರದೊಡನೆ ಮತ್ತು ಕ್ಯಾಸ್ಕನೊಡನೆ ಅಲ್ಲಿ ಬರ್ತಾ ಇರೋದು ಕಾಣುತ್ತೆ. ಸೊ ಬ್ರೂಟಸ್ ಸೇಸ್ ದ ಗೇಮ್ಸ್ ಆರ್ ಡನ್ ಆ್ಯಂಡ್ ಸೀಸರ್ ಈಸ್ ರಿಟರ್ನಿಂಗ್. It looks like the games that were organized as part of Lupercal festivals are over and Caesar is returning. ಅಲ್ಲಿ ಏನು ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿದ್ರಲ್ಲ ಲೂಪರ್ಕ್ಯಾಲ್ ಫೆಸ್ಟಿವಲ್ಗೋಸ್ಕರ, ಅದೆಲ್ಲ ಮುಗ್ದಿರೋ ಹಾಗೆ ಕಾಣುತ್ತೆ. ಅದಕ್ಕೆ ಸೀಸರು ವಾಪಸ್ ಬರ್ತಾ ಇದ್ದಾನೆ. ನಾವು ಕ್ಯಾಶಿಯಸ್ ಸೇಸ್ ಆ್ಯಸ್ ದೇ ಪಾಸ್ ಬೈ ಪ್ಲಕ್ ಕ್ಯಾಸ್ಕಾ ಬೈ ದ ಸ್ಲೀವ್. ಅವ್ರು ಬರ್ತಾರಲ್ಲ ಇಲ್ಲಿಗೆ ಹಿಂಗೆ ಪಾಸ್ ಆಗ್ತಾರಲ್ಲ, ಅಟ್ ದಟ್ ಟೈಮ್ ಪುಲ್ ಕ್ಯಾಸ್ಕಾ, ಅವನನ್ನು ಹಿಡ್ಕೊಂಡು ಎಳಿ, ಕ್ಯಾಸ್ಕನ ಬಟ್ಟೆನ ಎಳಿ. ದೆನ್ ಹೀ ವಿಲ್ ಕಮ್ ಆ್ಯಂಡ್ ಹೀ ವಿಲ್ ಟೆಲ್ ಅಸ್ ವಾಟ್ ಹ್ಯಾಪೆಂಡ್ ದೇರ್. ಆ್ಯಸ್ ದೇ ಪಾಸ್ ಬೈ ಪ್ಲಕ್ ಕ್ಯಾಸ್ಕಾ ಬೈ ದ ಸ್ಲೀವ್, ಅವನ ಬಟ್ಟೆಯನ್ನು ಹಿಡಿದು ಎಳಿ. ಆವಾಗ ಅವನು ಬರ್ತಾನೆ. ಆ್ಯಂಡ್ ಹೀ ವಿಲ್ ಆಫ್ಟರ್ ಹಿಸ್ ಸೋರ್ ಫ್ಯಾಷನ್ ಟೆಲ್ ಯು ವಾಟ್ ಹ್ಯಾತ್ ಪ್ರೊಸೀಡೆಡ್ ವರ್ದಿ ನೋಟ್ ಟುಡೇ. ಹೀ ವಿಲ್ ಟೆಲ್ ಅಸ್ ಇನ್ ಹಿಸ್ ಸೋರ್ ವೇ ವಾಟ್ ಟುಕ್ ಪ್ಲೇಸ್ ದೇರ್. ಅಲ್ಲಿ ಜನರ ಕೂಗಾಟ ಎಲ್ಲ ಕೇಳ್ತಿತ್ತಲ್ಲ, ಪೀಪಲ್ ವರ್ ಶೌಟಿಂಗ್ ದೇರ್. ಸೊ ವಾಟ್ ಹ್ಯಾಪೆಂಡ್ ದೇರ್ ವಿ ವಿಲ್ ಗೆಟ್ ಟು ನೋ ಇಫ್ ವಿ ಟಾಕ್ ಟು ಕ್ಯಾಸ್ಕಾ. ಕ್ಯಾಸ್ಕನನ್ನು ಮಾತನಾಡಿಸಿದರೆ ಅವನು ಎಲ್ಲ ವಿವರವನ್ನು ಹೇಳ್ತಾನೆ. ಹಾಗಾಗಿ ಕ್ಯಾಸ್ಕನನ್ನು ನಮ್ಮ ಕಡೆ ಎಳ್ಕೋಬೇಕು. ಅವರಿಲ್ಲೇ ಹೀಗೆ ಪಾಸ್ ಆಗ್ತಾರಲ್ಲ, ಆ ಟೈಮಲ್ಲಿ ಕ್ಯಾಸ್ಕನನ್ನು ಎಳ್ಕೋ ಅಂತಾನೆ. ಬ್ರೂಟಸ್ ಅಗ್ರೀಸ್, ಎಸ್ ಐ ವಿಲ್ ಡೂ ಸೊ. ಆಯಿತು, ಅವ್ರ ಈ ಕಡೆ ಬರಲಿ, ಕ್ಯಾಸ್ಕನನ್ನು ಎಳಿತೀನಿ ಅಂತ ಬ್ರೂಟಸ್ ಅಂತಾನೆ. ಆ್ಯಂಡ್ ದೆನ್ ಹೀ ಆಸ್ ಕ್ಯಾಸಿಯಸ್ ಟು ಲುಕ್ ಆ್ಯಟ್ ಸೀಸರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್. ಆಗ ಬ್ರೂಟಸ್ ಕ್ಯಾಶಿಯಸ್ಗೆ ನೋಡು ಅವ್ರ ಮುಖ ಹೆಂಗಿದೆ ಅಂತ, ಸೀಸರ್ ಮತ್ತು ಅವನ ಜೊತೆಗಿರೋರ ಮುಖ ನೋಡು ಯಾವ ಥರ ಆಗಿದೆ ಅಂತ ಇವನನ್ನು ತೋರಿಸ್ತಾನೆ ಇವನಿಗೆ, ಕ್ಯಾಶಿಯಸ್ಗೆ. ಸೊ ದಟ್ ಈಸ್ ವಾಟ್ ವಿ ಆರ್ ರೀಡಿಂಗ್ ಹಿಯರ್. ಬಟ್ ಲುಕ್ ಯು ಕ್ಯಾಶಿಯಸ್, ದಿ ಆ್ಯಂಗ್ರಿ ಸ್ಪಾಟ್ ಡತ್ ಗ್ಲೋ ಆನ್ ಸೀಸರ್ಸ್ ಬ್ರೋ. ಇಟ್ ಲುಕ್ಸ್ ಲೈಕ್ ಸೀಸರ್ ಈಸ್ ವೆರಿ ಆ್ಯಂಗ್ರಿ. ಅವನೇನೋ ಕೋಪಗೊಂಡಿದ್ದಾನೆ, ಸೀಸರು ಮುಖ ಗಂಟಿಕ್ಕೊಂಡಿದ್ದಾನೆ ಅಂತ. ಆ್ಯಂಡ್ ಆಲ್ ದ ರೆಸ್ಟ್ ಲುಕ್ ಲೈಕ್ ಅ ಚಿಡನ್ ಟ್ರೇನ್ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಆಲ್ ಅದರ್ಸ್ ಆರ್ ಹ್ಯಾವ್ ಗಾಟ್ ಸ್ಕೋಲ್ಡಿಂಗ್ಸ್ ಫ್ರಮ್ ಸೀಸರ್. ಅವ್ರನ್ನೆಲ್ಲ ಮುಖ ನೋಡಿದರೆ ಪೆಚ್ಚಾಗಿದೆ, ಎಲ್ಲ ಬೈಸ್ಕೊಂಡವ್ರ ಥರ ಕಾಣ್ತಾರೆ ಅಂತ. ಸೀಸರ್ ಕೈಯಲ್ಲಿ ಎಲ್ಲ ಬೈಸ್ಕೊಂಡಿರಬೇಕು ಅವರೆಲ್ಲ, ಮುಖ ನೋಡು ಹೆಂಗಿದೆ ಅಂತ. ಸೊ ಕ್ಯಾಲ್ಪರ್ನಿಯಾಸ್ ಚೀಕ್ ಈಸ್ ಪೇಲ್. ಕ್ಯಾಲ್ಪರ್ನಿಯ ಮುಖ ಅಂತೂ ಬಿಳಿಚ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಸೀಸರೋ ಲುಕ್ಸ್ ವಿತ್ ಸಚ್ ಫೆರೆಟ್ ಆ್ಯಂಡ್ ಸಚ್ ಫಿಯರಿ ಐಸ್ ಆ್ಯಸ್ ವಿ ಹ್ಯಾವ್ ಸೀನ್ ಹಿಮ್ ಇನ್ ದಿ ಕ್ಯಾಪಿಟಲ್ ಬೀಯಿಂಗ್ ಕ್ರಾಸ್ಡ್ ಇನ್ ಕಾನ್ಫರೆನ್ಸ್ ಬೈ ಸಮ್ ಸೆನೆಟರ್ಸ್. ಆ್ಯಂಡ್ ಲುಕ್ ಎಟ್ ಸಿಸರೋಸ್ ಐಸ್, ಹೌ ರೆಡ್ ದೇ ಆರ್. ನೋಡಿ ಎಷ್ಟು ಕೆಂಪಾಗಿದೆ ಅವ್ನ ಸಿಸರೋ ಕಣ್ಣುಗಳು. ಇಟ್ ಈಸ್ ಲೈಕ್ ದೇ ಬಿಕಮ್ ವೆನ್ ಹೀ ಹ್ಯಾಸ್ ಎನ್ ಆರ್ಗ್ಯುಮೆಂಟ್ ವಿತ್ ಸೆನೆಟರ್ಸ್. ಆ ಸೆನೆಟರ್ಸ್ ಜೊತೆಗೆ ಜಗಳ ಆಡ್ತಿರ್ತಾನಲ್ಲ, ಆ ಟೈಮಲ್ಲಿ ಅವ್ನ ಕಣ್ಣು ಹೆಂಗೆ ಕೆಂಪಾಗುತ್ತೆ ನೋಡು, ಹಾಗೆ ಕೆಂಪಾಗಿದೆ. ಸೊ ಬ್ರೂಟಸ್ tells Cassius that Caesar in his anger may have scolded all others. ಸೀಸರ್ಗೆ ಕೋಪ ಬಂದು ಎಲ್ಲರೂ ಬೈದಿದ್ದಾನೆ ಅಂತ ಅನಿಸುತ್ತೆ, ಅದಕ್ಕೆಲ್ಲ ಮುಖ ಎಲ್ಲ ಒಂಥರ ಆಗಿದೆ ಅವ್ರದ್ದು ಅಂತ ಬ್ರೂಟಸ್ ಹೇಳ್ತಾನೆ. ಸೊ ಕ್ಯಾಶಿಯಸ್ ಸೇಸ್ ಕ್ಯಾಸ್ಕಾ ವಿಲ್ ಟೆಲ್ ಅಸ್ ವಾಟ್ ದ ಮ್ಯಾಟರ್ ಈಸ್. ಈ ಕ್ಯಾಸ್ಕನ್ ಕೇಳೋಣ ಬಿಡು, ಹೇಳ್ತಾನವನು ಅಂತ ಕ್ಯಾಶಿಯಸ್ ರಿಪ್ಲೈಸ್. Then, during the exchange between Caesar and Antony, Brutus pulls Casca by the sleeve. So, here on the stage, you must assume that
Cassius and Brutus are on one side and Caesar and Antony are on the other side. ಇಲ್ಲಿ ಸ್ಟೇಜ್ ಮೇಲೆ ಕ್ಯಾಶಿಯಸ್ ಮತ್ತು ಬ್ರೂಟಸ್ಸು ಒಂದು ಬದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಇನ್ನೊಂದು ಬದಿಯಲ್ಲಿ ಸೀಸರ್ ಮತ್ತು ಆ್ಯಂಟನಿ ಮಾತಾಡ್ತಾ ಇದ್ದಾರೆ. ಆಗ ಅವರು ಏನು ಮಾತಾಡ್ತಾರೆ ಅನ್ನೋದು ನಮಗೆ ಇಲ್ಲಿ ಹೇಳಿದ್ದಾರೆ, ಸೀಸರ್ ಮತ್ತು ಆ್ಯಂಟನಿ. ಆಬ್ವಿಯಸ್ಲಿ ಸೀಸರ್ ಇಸ್ ಟಾಕಿಂಗ್ ಅಬೌಟ್ ಕ್ಯಾಶಿಯಸ್ ಹಿಯರ್. ಸೊ ಅಟ್ ದ ಟೈಮ್ ಬ್ರೂಟಸ್ ಪುಲ್ಸ್ ಕ್ಯಾಸ್ಕಾ ಬೈ ದ ಸ್ಲೀವ್. ಬ್ರೂಟಸ್ ಏನು ಮಾಡ್ತಾನೆ, ಕ್ಯಾಸ್ಕನನ್ನು ಎಳ್ಕೋತಾನೆ. ಸೊ ನಾವು ವಿ ವಿಲ್ ಸಿ ದ ಕಾನ್ವರ್ಸೇಷನ್ ಬಿಟ್ವೀನ್ ಸೀಸರ್ ಆ್ಯಂಡ್ ಆ್ಯಂಟನಿ. ಸೀಸರ್ ಮತ್ತು ಆ್ಯಂಟನಿ ಏನು ಮಾತಾಡ್ಕೋತಾರೆ ಅಂತ ನಮಗಿಲ್ಲಿ ಹೇಳಿದ್ದಾರೆ. ಸೊ ಇನ್ ದಿ ಲಾಸ್ಟ್ ವಿಡಿಯೋ ವಿ ಹ್ಯಾಡ್ ಸೀನ್ ವಾಟ್ ವಾಸ್ ಕ್ಯಾಶಿಯಸ್ ಒಪಿನಿಯನ್ ಅಬೌಟ್ ಸೀಸರ್. ಕಳೆದ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ, ಕ್ಯಾಶಿಯಸ್ಸು ಸೀಸರ್ ಬಗೆಗಿನ ತನ್ನ ಅಭಿಪ್ರಾಯವನ್ನು ಹೇಳ್ಕೊಂಡ ಅಲ್ವಾ. ಹೌ ವೀಕ್ ಹೀ ಈಸ್, ಹೌ ಎನ್ ಆರ್ಡಿನರಿ ಪರ್ಸನ್ ಹೀ ಈಸ್, ಹೌ ಕವರ್ಡ್ ಹೀ ಈಸ್, ಹೇಗೆ ಅಂಜುಬುರುಕ ಬರೀ ಒಂದು ಜ್ವರಕ್ಕೆ ಹೆದರ್ಕೊಂಡ, ಆ್ಯಂಡ್ ಹೀ ಕುಡಂಟ್ ಸ್ವಿಮ್ ಟೈಬರ್ ರಿವರ್, ಆಲ್ ದ್ಯಾಟ್ ವಿ ಹ್ಯಾಡ್ ಸೀನ್. ಸೊ ಹಿಯರ್ ವಿ look at the conversation between Caesar and Antony and what is Caesar's opinion about Cassius. ಕ್ಯಾಶಿಯಸ್ ಬಗ್ಗೆ ಸೀಸರ್ ಏನು ಅಂದ್ಕೊಂಡಿದ್ದಾನೆ ಅದನ್ನು ನಾವು ಇಲ್ಲಿ ಓದ್ಬೋದು. ಸೊ ಸೀಸರ್ ಕಾಲ್ಸ್ ಹಿಸ್ ಫ್ರೆಂಡ್ ಆ್ಯಂಟನಿ. ಸೀಸರು ತನ್ನ ಸ್ನೇಹಿತನಾದ ಆ್ಯಂಟನಿಯನ್ನು ಕೂಗ್ತಾನೆ. ಆ್ಯಂಟೋನಿಯೋ ಸೀಸರ್ ಅಂತ ಅವನು ಬರ್ತಾನೆ. ಸೀಸರ್ ಅಸೈಡ್ ಟು ಆ್ಯಂಟನಿ. ಸೀಸರು ಆ್ಯಂಟನಿಗೆ ಗುಟ್ಟಾಗಿ ಕಿವಿಯಲ್ಲಿ ಹೇಳ್ತಾನೆ, ಲೆಟ್ ಮೀ ಹ್ಯಾವ್ ಮೆನ್ ಅಬೌಟ್ ಮೀ ದಟ್ ಆರ್ ಫ್ಯಾಟ್. ನನ್ನ ಸುತ್ತಮುತ್ತ ಸ್ವಲ್ಪ ದಪ್ಪಗಿರೋರು ಇರಬೇಕು ಅಂತ. ಹೀ ಲೈಕ್ಸ್ ಫ್ಯಾಟ್ ಪೀಪಲ್ ಆರ್ ಹೀ ವಾಂಟ್ಸ್ ಪೀಪಲ್ ಹೂ ಆರ್ ಫ್ಯಾಟ್ ಅರೌಂಡ್ ಹಿಮ್. ನನ್ನ ಜೊತೆ ಸ್ವಲ್ಪ ದಪ್ಪಗಿರೋರು ಇದ್ರೇ ಸರಿಯಪ್ಪ ಅಂತ ಸೀಸರ್ ಹೇಳ್ತಾ ಇದ್ದಾನೆ. ಸ್ಲೀಕ್ ಹೆಡೆಡ್ ಮೆನ್ ಆ್ಯಂಡ್ ಸಚ್ ಆ್ಯಸ್ ಸ್ಲೀಪ್ ಅ ನೈಟ್ಸ್ ಯಾನ್ಡ್ ಕ್ಯಾಶಿಯಸ್ ಹ್ಯಾಸ್ ಅ ಲೀನ್ ಆ್ಯಂಡ್ ಹಂಗ್ರಿ ಲುಕ್. ಅಲ್ಲಿ ದೂರದಲ್ಲಿ ನಿಂತಿದ್ದಾನಲ್ಲ ಅವನು ಕ್ಯಾಶಿಯಸ್, ಅವನಿದಾನಲ್ಲ ತುಂಬ ತೆಳ್ಳಗಿದ್ದಾನೆ, ಯಾವಾಗಲೂ ಹಸಿವೆಯಿಂದ ಬಳಲ್ತಿರೋ ಅನ್ನಂತೆ ಕಾಣ್ತಾನೆ. ಐ ಡೋಂಟ್ ಲೈಕ್ ಸಚ್ ಕೈಂಡ್ ಆಫ್ ಪೀಪಲ್. ಸೀಸರ್ ಸೇಸ್ ದಿಸ್ ಟು ಹಿಸ್ ಫ್ರೆಂಡ್ ಆ್ಯಂಟನಿ. ಆ್ಯಂಟನಿಗೆ ಹೇಳ್ತಾ ಇರೋದಿದು. ಐ ಡೋಂಟ್ ಲೈಕ್ ಲೀನ್ ಮೆನ್. ತುಂಬ ತೆಳ್ಳಗಿರ್ತಾರಲ್ಲ ಅವ್ರು ನನಗೆ ಯಾಕೋ ಅವ್ರನ್ನ ಕಂಡ್ರೆ ಒಂಥರ ಭಯ ಅಂತ ಅಂದ್ಬಿಟ್ಟು, ಭಯ ಅಲ್ಲ ಒಂಥರ ಬೇಜಾರು. ಓಕೆ, ಸೊ ಹೀ ಸೇಸ್ ಕ್ಯಾಶಿಯಸ್ ಹ್ಯಾಸ್ ಅ ಲೀನ್ ಆ್ಯಂಡ್ ಹಂಗ್ರಿ ಲುಕ್. ಅವ್ನು ನೋಡಿದ್ರೆ ಎಷ್ಟೋ ದಿನಗಳ ತನಕ ಹಸಿವೆಯಿಂದ ಬಳಲ್ತಿರೋ ಥರ ಕಾಣ್ತಾನೆ ಕ್ಯಾಶಿಯಸ್. ಸೊ ಸೀಸರ್ ಸೇಸ್ ಹೀ ಲೈಕ್ಸ್ ಓನ್ಲಿ ಫ್ಯಾಟ್ ಆ್ಯಂಡ್ ಹೆಲ್ದಿ ಮೆನ್ ಹೂ ಸ್ಲೀಪ್ ಎಟ್ ನೈಟ್. ಯಾರು ರಾತ್ರಿ ಎಲ್ಲ ನಿದ್ರೆ ಮಾಡಿ ಚೆನ್ನಾಗಿ ಊಟ ಮಾಡಿ ದಷ್ಟಪುಷ್ಟವಾಗಿ ಆರೋಗ್ಯವಂತರಾಗಿರ್ತಾರಲ್ಲ ಅಂಥವರು ನನ್ನ ಜೊತೆ ಇದ್ದರೆ ನನಗೆ ಇಷ್ಟ. ಐ ಡೋಂಟ್ ಲೈಕ್ ಸಂಬಡಿ ಲೈಕ್ ಕ್ಯಾಶಿಯಸ್ ಹೂ ಈಸ್ ವೆರಿ ಲೀನ್ ಆ್ಯಂಡ್ ಹ್ಯಾಸ್ ಅ ಹಂಗ್ರಿ ಲುಕ್. ಯಾವಾಗಲೂ ಹಸ್ದವನ ಥರ ಕಾಣ್ತಾನೆ ಅವನು, ಅವನು ಯಾಕೋ ಸರಿ ಇಲ್ಲಪ್ಪ ಅಂತ ಸೀಸರ್ ಸೇಸ್. ಆ್ಯಂಡ್ ದೆನ್ ಹಿ ಸೇಸ್ ಹಿ ಥಿಂಕ್ಸ್ ಟೂ ಮಚ್. ಅವನು ಮತ್ತೆ ತುಂಬ ಯೋಚನೆ ಮಾಡ್ತಾನೆ. ಯಾರೋ ಕ್ಯಾಶಿಯಸ್. ಓಕೆ, ಹಿ ಥಿಂಕ್ಸ್ ಟೂ ಮಚ್. ಸಚ್ ಮೆನ್ ಆರ್ ಡೇಂಜರಸ್. ಅಂಥವರು ಜಾಸ್ತಿ ಯೋಚನೆ ಮಾಡ್ತಾರಲ್ಲ, ನಿದ್ರೆನೇ ಮಾಡದೆ ಅಂಥವರು ಭಾರಿ ಡೇಂಜರ್ ಅಂತ ಸೀಸರ್ ಹೇಳ್ತಾನೆ. ಆಗ ಆ್ಯಂಟನಿ ಅಸೈಡ್ ಟು ಸೀಸರ್. ಆ್ಯಂಟನಿ ಕೂಡ ಗುಟ್ಟಾಗಿ ಸೀಸರ್ ಕಿವಿಯಲ್ಲಿ, ಫಿಯರ್ ಹಿಮ್ ನಾಟ್. ಅವನ ಬಗ್ಗೆ ನೀವು ಯಾಕೆ ಭಯ ಪಡ್ಕೋತೀರಾ? ಫಿಯರ್ ಹಿಮ್ ನಾಟ್ ಸೀಸರ್, ಹೀ ಈಸ್ ನಾಟ್ ಡೇಂಜರಸ್. ಅವನೇನು ಅಷ್ಟೊಂದು ಅಪಾಯಕಾರಿ ಏನಲ್ಲ. ಹೀ ಈಸ್ ಅ ನೋಬಲ್ ರೋಮನ್ ಆ್ಯಂಡ್ ವೆಲ್ ಗಿವನ್. ಹೀ ಈಸ್ ಅ ನೋಬಲ್ ರೋಮನ್. ಅವನು ಒಳ್ಳೆಯವನೇನೆ, ನೀನು ಯಾಕೆ ಅವನ್ನ ಭಯ ಪಡ್ಕೋತೀಯ? ಹೀ ಈಸ್ ಅ ಗುಡ್ ಮ್ಯಾನ್ ಆ್ಯಂಡ್ ಹ್ಯಾಸ್ ಗುಡ್ ಬ್ಯಾಕ್ಗ್ರೌಂಡ್. ಒಳ್ಳೆ ಮನೆಯವನಲ್ವಾ ಅವನು, ಯಾಕೆ ನೀನು ಅವನ ಬಗ್ಗೆ ಭಯ ಪಡ್ಕೋತೀಯ ಸೀಸರ್ ಅಂತ ಹೇಳ್ತಾನೆ. ಆಗ
ಒನ್ಸ್ ಅಗೇನ್ ಸೀಸರ್ ಅಸೈಡ್ ಟು ಆ್ಯಂಟನಿ. ಗುಟ್ಟಾಗಿ ಅವನ ಕಿವಿಯಲ್ಲಿ ಪಿಸುಗುಟ್ಟಿದಂತೆ ಸೀಸರು ಆ್ಯಂಟನಿಗೆ ಹೇಳ್ತಾನೆ, ವುಡ್ ಹೀ ವರ್ ಫ್ಯಾಟರ್. ಅವನು ದಪ್ಪಗಿರಬೇಕಿತ್ತು, ಅದಕ್ಕೆ ನನಗೇನೋ ಒಂಥರ ಅವ್ನು ಕಂಡ್ರೆ ಒಂಥರ ಏನೋ ಇರಿಟೇಷನ್. ಬಟ್ ಐ ಫಿಯರ್ ಹಿಮ್ ನಾಟ್. ನನಗೇನು ಅವ್ನು ಕಂಡ್ರೆ ಭಯ ಇಲ್ಲ. ಐ ಆಮ್ ನಾಟ್ ಅಫ್ರೇಡ್ ಆಫ್ ಹಿಮ್. ಯೆಟ್ ಇಫ್ ಮೈ ನೇಮ್ ವರ್ ಲಯಬಲ್ ಟು ಫಿಯರ್, I do not know the man I should avoid. So he says, if at all I was capable of fearing anyone, Cassius would be the first man I would avoid. ಈಗ ನನಗೇನು ಯಾರನ್ನೂ ಕಂಡ್ರೆ ಭಯ ಏನಿಲ್ಲ. ಅಕಸ್ಮಾತ್ ಏನಾರು ಭಯ ಆಗುತ್ತೆ ಅನ್ನೋದಾದರೆ ಕ್ಯಾಶಿಯಸ್ ಇಸ್ ಅ ಮ್ಯಾನ್ ಹೂಮ್ ಐ ವುಡ್ ಅವಾಯ್ಡ್. ಕ್ಯಾಶಿಯಸ್ನ ನಾನು ಅವಾಯ್ಡ್ ಮಾಡಿಬಿಡ್ತೀನಿ. ನನಗೇನು ಭಯ ಇಲ್ಲ. ಒಂದು ವೇಳೆ ಇತ್ತು ಅಂದರೆ ಆವಾಗ ಕ್ಯಾಶಿಯಸ್ನ ನಾನು ಅವಾಯ್ಡ್ ಮಾಡ್ತಿದ್ದೆ ಅಂತ. ಸೊ ಹಿಯರ್ ಹಿ ಗಿವ್ಸ್ ರೀಸನ್ಸ್ ವೈ ಹಿ ವಾಂಟ್ಸ್ ಟು ಅವಾಯ್ಡ್ ಕ್ಯಾಶಿಯಸ್. ಕ್ಯಾಶಿಯಸನ್ನು ಯಾಕೆ ಅವಾಯ್ಡ್ ಮಾಡ್ತಿದ್ದೆ, ಒಂದು ವೇಳೆ ಭಯ ಇದ್ದಿದ್ದರೆ ಯಾಕೆ ಮಾಡ್ತಿದ್ದೆ ಅನ್ನೋದಕ್ಕೆ ರೀಸನ್ಸ್ ಹೇಳ್ತಾನೆ. ಸೊ ದೀಸ್ ಆರ್ ದ ರೀಸನ್ಸ್. ಹೀ ರೀಡ್ಸ್ ಮಚ್. ಅವನೇನು ಮಾಡ್ತಾನೆ ಕ್ಯಾಶಿಯಸ್? ಹೀ ರೀಡ್ಸ್ ಅ ಲಾಟ್. ಅವನು ತುಂಬ ಓದ್ತಾನೆ. ಸೊ ಓದೋರೆಲ್ಲ ತುಂಬ ಡೇಂಜರ್ ಅಂತ ಸೀಸರ್ನ ಲೆಕ್ಕಾಚಾರ. ಹೀ ಈಸ್ ಅ ಗ್ರೇಟ್ ಅಬ್ಸರ್ವರ್. ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತಾನೆ, ಗಮನಿಸ್ತಾ ಇರ್ತಾನೆ. ಆ್ಯಂಡ್ ಹೀ ಲುಕ್ಸ್ ಕ್ವೈಟ್ ಥ್ರೂ ದ ಡೀಡ್ಸ್ ಆಫ್ ಮೆನ್ ಆ್ಯಂಡ್ ಹೀ ಕ್ಯಾನ್ ಸಿ ದ ಹಿಡನ್ ಮೋಟಿವ್ಸ್ ಇನ್ ವಾಟ್ ಮೆನ್ ಡೂ. ಅವನು ಹೆಂಗಪ್ಪ ಅಂದರೆ ಎಲ್ಲರೂ ಏನು ಮಾಡ್ತಾರಲ್ಲ ಅದರ ಒಳಾರ್ಥಗಳನ್ನು, ಗೂಢಾರ್ಥ ಅಂತಾರಲ್ಲ, ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಇವರು ಅಂತ ತಿಳ್ಕೊಳ್ಳುವ ಯಾವುದೋ ಒಂದು ಶಕ್ತಿ ಕ್ಯಾಶಿಯಸ್ಗಿದೆ. ಹೀ ಲವ್ಸ್ ನೋ ಪ್ಲೇಸ್. ಅವನು ಆಟೋಟ ಸ್ಪರ್ಧೆಗಳನ್ನು ಇಷ್ಟನೇ ಪಡಲ್ಲ. ಹೀ ಈಸ್ ನಾಟ್ ಲೈಕ್ ಯು ಆ್ಯಂಟನಿ. ಹೀ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೇಮ್ಸ್. ಅವನಿಗೆ ಆಟ ಪಾಠಗಳು ಇಷ್ಟ ಇಲ್ಲ. ಆ್ಯಂಡ್ ದೆನ್ ಹಿ ಹಿಯರ್ಸ್ ನೋ ಮ್ಯೂಸಿಕ್. ಅವನು ಮ್ಯೂಸಿಕ್ಕನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಹಿ ಡಸನ್ ಲೈಕ್ ಟು ಲಿಸನ್ ಟು ಮ್ಯೂಸಿಕ್. ಸೆಲ್ಡಮ್ ಹಿ ಸ್ಮೈಲ್ಸ್. ಮತ್ತು ನಗಾಡೋದೂ ಇಲ್ಲ. ಆ್ಯಂಡ್ ಸ್ಮೈಲ್ಸ್ ಇನ್ ಸಚ್ ಅ ಸಾರ್ಟ್ ಆ್ಯಸ್ ಇಫ್ ಹಿ ಮೋಕ್ಡ್ ಹಿಮ್ಸೆಲ್ಫ್ ಆ್ಯಂಡ್ ಸ್ಕಾಂಡ್ ಹಿಸ್ ಸ್ಪಿರಿಟ್. ಮತ್ತು ಎಂದಾದರೂ ಅವನು ನಗಾಡಿದರೆ ಇಟ್ ಈಸ್ ಲೈಕ್ ಮೇಕಿಂಗ್ ಫನ್ ಆಫ್ ಹಿಮ್ಸೆಲ್ಫ್. ಸೊ ಹೀ ಈಸ್ ಮಾಕಿಂಗ್ ಹಿಮ್ಸೆಲ್ಫ್ ಆ್ಯಸ್ ಇಫ್ ಹೀ ಸ್ಕಾನ್ಸ್ ಹಿಮ್ಸೆಲ್ಫ್ ಫಾರ್ ಸ್ಮೈಲಿಂಗ್ ಎಟ್ ಆಲ್. ಏನೋ ಭಾಳ ಕಷ್ಟಪಟ್ಟು ಒಂಚೂರು ನಗುವನ್ನು ತರಿಸ್ಕೊಳ್ಳೋನ್ ಥರ ನಗ್ತಾನವನು. ದ್ಯಾಟ್ ಕುಡ್ ಬಿ ಮೂವ್ ಟು ಅ ಸ್ಮೈಲ್ ಎಟ್ ಎನಿಥಿಂಗ್. ಸಚ್ ಮೆನ್ ಆ್ಯಸ್ ಹಿ ಬಿ ನೆವರ್ ಎಟ್ ಹಾರ್ಟ್ಸ್ ಈಸ್ ವೈಲ್ಸ್ ದೇ ಬಿಹೋಲ್ಡ್ ಅ ಗ್ರೇಟರ್ ದ್ಯಾನ್ ದೆಮ್ಸೆಲ್ಸ್. ಸೊ ದ ಪೀಪಲ್ ಹೂ ಹ್ಯಾವ್ ಆಲ್ ದೀಸ್ ಕ್ವಾಲಿಟೀಸ್ ಅಂದರೆ ನಾವೀಗಾಗಲೇ ನೋಡಿದ್ದೀವಿ ನೋಡಿ. ಸಂಬಡಿ ಹೂ ರೀಡ್ಸ್ ಅ ಲಾಟ್, somebody who is a keen observer, who can see through the deeds of men. ಅವ್ರು ಏನು ಮಾಡ್ತಾರಲ್ಲ ಅವರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋ ಅಂಥವನು. ಒನ್ ಹೂ ಡಸಂಟ್ ಸ್ಮೈಲ್, ಒನ್ ಹೂ ಡಸಂಟ್ ಲಿಸನ್ ಟು ಮ್ಯೂಸಿಕ್. ಇಂತಹ ವ್ಯಕ್ತಿಗಳು they will never be comfortable when someone ranks higher than themselves. ಅವರು ಇನ್ನೊಬ್ಬರ ಏಳಿಗೆಯನ್ನು ಸಹಿಸೋದಿಲ್ಲ. ಓಕೆ, ಅವರು ಯಾವಾಗಲೂ ಅಸೂಯೆ ಪಡ್ತಾರೆ. ಕ್ಯಾಶಿಯಸ್ ಡಸಂಟ್ ಲೈಕ್ ಮೀ ಅಂತ ಇಲ್ಲಿ ಸೀಸರ್ ಎಷ್ಟು ಕರೆಕ್ಟಾಗಿ ಕ್ಯಾಶಿಯಸನ್ನು ಗುರುತಿಸಿದ್ದಾನೆ ನೋಡಿ. ಸೊ ಹೀ ಈಸ್ ವೆರಿ ಜೆಲಸ್. ಹೀ ಡಸಂಟ್ ಲೈಕ್ somebody who has been successful. ಯಾರು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೋ ಅಂತಹವರ ಏಳಿಗೆಯನ್ನು ಕ್ಯಾಶಿಯಸ್ ಅಂತಹ ವ್ಯಕ್ತಿಗಳು ಸಹಿಸೋದಿಲ್ಲ ಅಂತ. ಸಿ, ಬ್ರೂಟಸ್ ಈಸ್ ನಾಟ್ ಏಬಲ್ ಟು ಜಡ್ಜ್ ಕ್ಯಾಶಿಯಸ್ ಕ್ಯಾರೆಕ್ಟರ್. ಕ್ಯಾಶಿಯಸ್ನ ಗುಣ ಏನು ಅಂತ ಬ್ರೂಟಸ್ಗೆ ಗೊತ್ತಿಲ್ಲ. ಅಷ್ಟು ಒಳ್ಳೆ ಸ್ನೇಹಿತರು ಅವರು. ಬಟ್ ಬ್ರೂಟಸ್ ಈಸ್ ನಾಟ್ ಏಬಲ್ ಟು ಸಿ ಥ್ರೂ ದ ಕ್ಯಾರೆಕ್ಟರ್ ಆಫ್ ಕ್ಯಾಶಿಯಸ್, ಬಟ್ ಸೀಸರ್ ಕ್ಯಾನ್. ನೋಡಿ ಅಲ್ಲಿ ಸೀಸರು
ಕ್ಯಾಶಿಯಸನ್ನು ಕರೆಕ್ಟಾಗಿ ಜಡ್ಜ್ ಮಾಡಿದ್ದಾನೆ. ಸೊ ಹೀ ಸೇಸ್ ಆ್ಯಂಡ್ ದೇರ್ ಫೋರ್ ಆರ್ ದೇ ವೆರಿ ಡೇಂಜರಸ್. ಸೊ ಪೀಪಲ್ ಲೈಕ್ ಕ್ಯಾಶಿಯಸ್ ಆರ್ ವೆರಿ ಡೇಂಜರಸ್. I rather tell thee what is to be feared than what I fear, for always I am Caesar. Come on my right hand, for this ear is deaf, and tell me truly what thou thinkest of him. So here he says, Caesar tells Antony that people like Cassius are very dangerous. So I am telling you clearly what should be feared. ನಾನು ನಿಂಗೆ ಹೇಳ್ತಾ ಇದ್ದೀನಿ ನೋಡು, ಅವನನ್ನು ಭಾಳ ಎಚ್ಚರಿಕೆಯಿಂದ ಅವನಿಂದ ದೂರ ಇರು. ಓಕೆ, ಸೊ I don't fear him, but I know I am Caesar. I don't have any fear, but this is what I feel about Cassius. ಕ್ಯಾಶಿಯಸ್ ಬಗ್ಗೆ ನನಗೆ ಹಿಂಗೆ ಅನಿಸುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದೆರ್ ಇಸ್ ಅನದರ್ ಥಿಂಗ್ ಹಿಯರ್. Caesar admits that his right ear is deaf. ಅವನಿಗೆ ಬಲ ಕಿವಿ ಕೇಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಸೀಸರ್ ಹೇಳ್ತಾ ಇದ್ದಾನೆ. ಸೊ ಹಿ ಟೆಲ್ಸ್ ಆ್ಯಂಟನಿ to come over to the right side. His left ear is deaf. So he says come over to the right side. ನನ್ನ ಬಲಭಾಗಕ್ಕೆ ಬಾ ನೀನು. ಸೊ ಟೆಲ್ ಮೀ ವಾಟ್ ಯು ರಿಯಲಿ ಥಿಂಕ್ ಆಫ್ ಕ್ಯಾಶಿಯಸ್. ಕ್ಯಾಶಿಯಸ್ ಬಗ್ಗೆಗೆ ನನಗೆ ನಿನಗೇನು ಅನಿಸುತ್ತೆ ಅಂತ ಹೇಳು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. So here Senate exent Caesar and all his train except Casca. So the Caesar and his companions move away from there. Caesar ಮತ್ತು ಅವನ ಜೊತೆಗಾರರು, ಅವನ ಪರಿವಾರದವರು ಎಲ್ಲರೂ ಕೂಡ ಹೊರಟೋಗ್ತಾರೆ. ಸೊ ವಿ ನೋ ಕ್ಯಾಸ್ಕಾ ವಾಸ್ ಪುಲ್ಡ್ ಬೈ ಬ್ರೂಟಸ್. ಕ್ಯಾಸ್ಕಾ ನನ್ನ ಬ್ರೂಟಸ್ ಏನು ಮಾಡಿದ್ದ, ತನ್ನ ಕಡೆಗೆ ಎಳ್ಕೊಂಡಿದ್ದ. ಅದಕ್ಕೆ ಕ್ಯಾಸ್ಕಾ ಬ್ರೂಟಸನ್ನು ಕೇಳ್ತಾನೆ, ಯು ಪುಲ್ಡ್ ಮೀ ಬೈ ದ ಕ್ಲಾಕ್, ಯು ಪುಲ್ಡ್ ಮೈ ಡ್ರೆಸ್, ವೈ ಡಿಡ್ ಯು ಪುಲ್ ಇಟ್, ಯಾಕೆ ಹೇಳ್ದೆ ನನ್ನ, ವೈ ಡು ಯು ವುಡ್ ಯು ಸ್ಪೀಕ್ ವಿತ್ ಮೀ, ಯು ವಾಂಟ್ ಟು ಟಾಕ್ ಟು ಮೀ ಇಸ್ ಇಟ್ ಅಂತ. ಬ್ರೂಟಸ್, ಐ ಕಾಸ್ಕಾ, tell us what had chanced today that Caesar looks so sad. What happened there? Why was Caesar looking as if he was upset? ಅಲ್ಲಿ ಏನೋ ನಡೀತಲ್ಲ, ಸೀಸರ್ ಯಾಕೋ ಬೇಜಾರಾಗಿದ್ದ, ಮತ್ತು ಅವರ ಮುಖ ಎಲ್ಲ ಒಂಥರ ಪೆಚ್ಚಾಗಿತ್ತಲ್ಲ, ಏನು ಅಂತ ಬ್ರೂಟಸ್ ಕೇಳ್ತಾನೆ. ಸೊ ಕ್ಯಾಸ್ಕಾ, why you were with him, were you not? ನೀವು ಅಲ್ಲಿರಲಿಲ್ವಾ? ಡೋಂಟ್ ಯು ನೋ ವಾಟ್ ಹ್ಯಾಪೆಂಡ್ ಅಂತ ಕ್ಯಾಸ್ಕಾ ಕೇಳ್ತಾನೆ. ಸೊ ಬ್ರೂಟಸ್ ರಿಪ್ಲೈಸ್, ಐ ಶುಡ್ ನಾಟ್ ದೆನ್ ಆಸ್ಕ್ Casca what had chanced. If I was there, I need not ask you what happened, right? ನಾನು ಅಲ್ಲಿದ್ದಿದ್ರೆ ನಿನ್ನನ್ನು ಈ ಥರ ಹೇಳಿದ್ಬಿಟ್ಟು ಏನಾಯ್ತು ಅಲ್ಲಿ ಅಂತ ನಾನು ಯಾಕೆ ಕೇಳ್ತಿದ್ದೆ. ಸೊ ದಟ್ ಮೀನ್ಸ್ ಐ ವಾಸ್ ನಾಟ್ ದೇರ್, that is why I pulled you anta. Then Casca says, why, there was a crown offered him, and being offered him, he put it by with the back of his hand thus, and then the people fell a shouting. So he says a crown was offered to him and he pushed it away with the back of his hand. ಅಲ್ಲಿ ಏನು ನಡೀತು ಅಂದರೆ, ಅವನಿಗೆ ಸೀಸರ್ಗೆ ಒಂದು ಕಿರೀಟವನ್ನು ತೊಡಿಸಲು ಹೊರಟರು. ಅವನೇನು ಮಾಡ್ದ, ಅಯ್ಯೋ ನಂಗೆ ಬೇಡ ಅಂತ ಅಂದ. ಸಿ, ಯು ಮೇ ಹ್ಯಾವ್ ಸೀನ್ ಹೌ ಪೀಪಲ್ ರಿಜೆಕ್ಟ್ ಗಾರ್ಲ್ಯಾಂಡ್ಸ್ ದಟ್ ಆರ್ ಬೀಯಿಂಗ್ ಪುಟ್. ನೋಡಿ, ಯಾವ್ದಾರ ಫಂಕ್ಷನಲ್ಲಿ ಹೂವಿನ ಹಾರವನ್ನು ಹಾಕ್ಲಿಕ್ಕೆ ಹೋದಾಗ ಗೆಸ್ಟ್ಗೆ ಅವರು ಒಂದೊಂದ್ಸಲಿ ಅಯ್ಯೋ ಬೇಡ ಬೇಡ ಅಂತಾರೆ. ಆ ಥರ ಸೀಸರ್ ಈಸ್ ಹೆಸಿಟೇಟಿಂಗ್ ಟು ರಿಸೀವ್ ದ ಕ್ರೌನ್ನ ತೊಗೊಳಕ್ಕೇನೋ ಹಿಂದೆ ಮುಂದೆ ನೋಡ್ತಾ ಇರೋ ಹಂಗೆ ಅವನು ತಡ್ದ, ಅಯ್ಯೋ ಬೇಡಿ ಅಂತ ಅಂದ. ಆ್ಯಂಡ್ ಪೀಪಲ್ ವರ್ ಹ್ಯಾಪಿ.
ಬಿಕಾಸ್ ಸೀಸರ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಕ್ರೌನ್. ಸೊ ಜನ ಎಲ್ಲ ಸಂತೋಷಪಟ್ಟರು, ಅವನು ಕಿರೀಟ ಬೇಡ ಅನ್ನಲ್ಲ, ಅದಕ್ಕೆ ದೇ ಸ್ಟಾರ್ಟೆಡ್ ಶೌಟಿಂಗ್ ಅಂತ ಹೇಳ್ತಾನೆ. ಸೊ ಕ್ಯಾಸ್ಕಾ ರಿಪೋರ್ಟ್ಸ್ ವಾಟ್ ಟುಕ್ ಪ್ಲೇಸ್ ದೇರ್, ಅಲ್ಲಿ ಏನು ನಡೀತು ಅಂತ ಅಂದ್ಬಿಟ್ಟು ಕ್ಯಾಸ್ಕಾ ಹೇಳ್ತಾನೆ. ಸೊ ಬ್ರೂಟಸ್ ಆಸ್ ಹಿಮ್, ಓಕೆ ದಟ್ ವಾಸ್ ಫಾರ್ ದ ಫಸ್ಟ್ ಟೈಮ್, ಬಟ್ ದೇ ಶೌಟೆಡ್ ಅ ಸೆಕೆಂಡ್ ಟೈಮ್. ಮತ್ತೆ ಇನ್ನೊಮ್ಮೆ ಎರಡನೇ ಬಾರಿನೂ ಜನ ಕಿರ್ಚಿದ್ರಲ್ಲ, ಯಾಕೆ ಅಂತ. ಸೊ ಕ್ಯಾಸ್ಕಾ ಸೇಸ್, ವೈ ಫಾರ್ ದ್ಯಾಟ್ ಟು, ಫಾರ್ ದ ಸೇಮ್ ಥಿಂಗ್. ಅದಕ್ಕೇ ಮತ್ತೆ ಅಂದರೆ ಇನ್ನೊಂದು ಬಾರಿ ಕಿರೀಟವನ್ನು ತೊಡ್ಸೋಕ್ಕೆ ಹೋದರು, ಆವಾಗಲೂ ಅವ್ನು ಬೇಡ ಬೇಡ ಅಂದ, ಅದಕ್ಕೆ ಜನ ಮತ್ತೆ ಕಿರ್ಚಿದ್ರು. ನಾವು ಕ್ಯಾಶಿಯಸ್, ದೇ ಶೌಟೆಡ್ ಥ್ರೈಸ್, ವಾಟ್ ವಾಸ್ ಅ ಲಾಸ್ಟ್ ಕ್ರೈ ಫಾರ್. ಮತ್ತೆ ಇನ್ನೊಂದು ಸತಿ ಕಿರ್ಚಿದ್ರಲ್ಲ, ಮೂರನೇ ಬಾರಿ, ಅದೇನಿಕ್ಕೆ ಅಂತ. ಕ್ಯಾಸ್ಕಾ, ವೈ ಫಾರ್ ದ್ಯಾಟ್ ಟು, ಫಾರ್ ದ ಸೇಮ್ ಥಿಂಗ್. ಅದಕ್ಕೇ ಅಂದರೆ ಇನ್ನೂ ಒಂದು ಸತಿ ತೊಡ್ಸೋಕ್ಕೆ ಹೋದರು, ಆವಾಗಲೂ ಬೇಡ ಅಂದ, ಅದಕ್ಕೆ ಮೂರನೇ ಬಾರಿನೂ ಕಿರ್ಚಿದ್ರು. ಬ್ರೂಟಸ್, ವಾಸ್ ಎ ಕ್ರೌನ್ ಆಫರ್ಡ್ ಹಿಮ್ ಥ್ರೈಸ್, ಡಿಡ್ ದೇ ಟ್ರೈ ಟು ಕ್ರೌನ್ ಹಿಮ್ 3 times. ಅವನಿಗೆ 3 ಬಾರಿ ಕಿರೀಟವನ್ನು ತೊಡಿಸಿದ್ರಾ ಅಂತ ಬ್ರೂಟಸ್ ಕೇಳ್ತಾನೆ. ಸೊ ಕ್ಯಾಸ್ಕಾ, ಐ ಮ್ಯಾರಿ ವಾಸ್ ಇಟ್, ಆ್ಯಂಡ್ ಹಿ ಪುಟ್ ಇಟ್ ಬೈ ಥ್ರೈಸ್, ಎವ್ರಿ ಟೈಮ್ ಜೆಂಟ್ಲರ್ ದೆನ್ ಅದರ್, ಆ್ಯಂಡ್ at every putting by, mine honest neighbors shouted. So Casca replies that they offered 3 times. ಹೌದು, 3 ಬಾರಿ ಅವನಿಗೆ ಕಿರೀಟ ಧಾರಣೆಯನ್ನು ಮಾಡೋಕ್ಕೆ ಹೋದರು, 3 ಬಾರಿನೂ ಅವನು ಬೇಡ ಅಂದ. ಬಟ್ he was gentler in the second and third time. ಅವನು ಎರಡನೇ ಮೂರನೇ ಬಾರಿ ಅಂತೂ ಅವನಿಗೆ ಬೇಕಿತ್ತು ಕಿರೀಟ, ಅದಕ್ಕೆ ಸುಮ್ಮನೆ ನಯವಾಗಿ ಅವನು ಬೇಡ ಅಂತ ಹೇಳ್ದ ಅಷ್ಟೇ. ಹಿಸ್ ಇಂಟೆನ್ಷನ್ ವಾಸ್ ಟು ಗೆಟ್ ಕ್ರೌನ್ಡ್. ಸೀಸರ್ಗೆ ಕಿರೀಟ ಬೇಕು ಅಂತ ತುಂಬ ಆಸೆ ಇತ್ತು, ಆದ್ರೂ ಅವನು ಬೇಡ ಬೇಡ ಅಂತಲೇ ಹೇಳ್ದ, ಆದರೆ ಮನಸ್ಸಲ್ಲಿ ಬೇಕು ಬೇಕು ಅಂತ ಇತ್ತು ಅಂತ. ಕ್ಯಾಶಿಯಸ್, ಹೂ ಆಫರ್ಡ್ ಹಿಮ್ ದ ಕ್ರೌನ್, ಹೂ ಗೇವ್ ಇಟ್ ಟು ಹಿಮ್. ಯಾರು ಕಿರೀಟ ತೊಡಿಸಿದ್ದು ಅಂತ. ಕ್ಯಾಸ್ಕಾ, ವೈ ಆ್ಯಂಟನಿ, ಇಟ್ ವಾಸ್ ಆ್ಯಂಟನಿ. ಓಕೆ, ಆ್ಯಂಟನಿ ಏನು ಮಾಡ್ತಾನೆ, ಕಿರೀಟವನ್ನು ತೊಡ್ಸೋಕ್ಕೆ ಹೋಗಿರ್ತಾನೆ. ಬ್ರೂಟಸ್, ಟೆಲ್ ಅಸ್ ಅ ಮ್ಯಾನರ್ ಆಫ್ ಇಟ್ ಜೆಂಟಲ್ ಕ್ಯಾಸ್ಕಾ, ಟೆಲ್ ಅಸ್ ವಾಟ್ ಹ್ಯಾಪೆಂಡ್ ಇನ್ ಡೀಟೇಲ್, ಇನ್ನೂ ವಿವರವಾಗಿ ಹೇಳು ಅಂತ. ಕ್ಯಾಸ್ಕಾ, ಐ ಕ್ಯಾನ್ ಆ್ಯಸ್ ವೆಲ್ ಬಿ ಹ್ಯಾಂಗ್ಡ್ ಆ್ಯಸ್ ಟೆಲ್ ದ ಮ್ಯಾನರ್ ಆಫ್ ಇಟ್. It was mere foolery. I did not mark it. I saw Mark Antony offer him a crown. Yet it was not a crown neither. It was one of those coronets. And as I told you, he put it by once. But for all that, to my thinking, he would fain have had it. Then he offered it to him again. Then he put it by again. But to my thinking, he was very loath to lay his fingers off it. And then he offered it the third time. He put it the third time by, and still as he refused it, the rabblement hooted and clapped their chapped hands and threw up their sweaty nightcaps and uttered such a deal of stinking breath, because Caesar refused the crown, that it had almost choked Caesar, for he swooned and fell down at all. And for mine own part, I durst not laugh for fear of opening my lips and receiving the bad air. So here, in short, Casca tells us that Mark Antony offered a crown 3 times. ಇಲ್ಲಿ ಏನು ಹೇಳ್ತಾನೆ ಅಂದರೆ, ಕ್ಯಾಸ್ಕಾ ಮಾರ್ಕ್ ಆ್ಯಂಟನಿ ಏನಿದ್ದಾನೆ ಸೀಸರ್ನ ಸ್ನೇಹಿತ, ಅವನು 3 ಬಾರಿ ಸೀಸರ್ಗೆ ಕಿರೀಟವನ್ನು ತೊಡಿಸ್ಲಿಕ್ಕೆ ಹೋದ. 3 ಬಾರಿಯೂ ಏನು ಮಾಡ್ದ ಸೀಸರು, ಅಯ್ಯೋ ಬೇಡ ಅಂತ ಅಂದ. ಆದರೆ ಸೀಸರ್ ಮನಸ್ಸಲ್ಲಿ ಕಿರೀಟ ತೊಡಿಸ್ಲಿ ಅಂತಲೇ ಇತ್ತು. ಆದರೆ ಅಲ್ಲಿದ್ದಂತಹ ಜನಸಾಮಾನ್ಯರು ಸೀಸರ್ ಬೇಡ ಅಂತ ಅಂದಿದ್ದಕ್ಕೆ ಜೋರಾಗಿ ಕಿರ್ಚೋಕ್ಕೆ ಶುರು ಮಾಡಿದ್ರು. ಎಷ್ಟು ಜೋರಾಗಿ ಅಂತ ಅಂದರೆ,
ಅವರ ಒಂದು ಹರ್ಷೋದ್ಗಾರ, ಅವರ ಒಂದು ಎಲ್ಲ ರೀತಿಯ ಆ್ಯಕ್ಷನ್ಸ್ ನೋಡಿದಾಗ ಸೀಸರ್ ಫೇಂಟೆಡ್ ಆ್ಯಂಡ್ ಫೆಲ್ ಡೌನ್. ಸೀಸರ್ ಏನು ಮಾಡ್ದ, ಎಚ್ಚರದಪ್ಪಿದವನಂತೆ ನಟನೆ ಮಾಡ್ದ ಅಂತ ಹೇಳ್ತಾರೆ. ಬಿಕಾಸ್ ಹೀ ಆ್ಯಕ್ಚುಲಿ ವಾಂಟೆಡ್ ಇಟ್ ಆ್ಯಂಡ್ ಹೀ ವಾಂಟೆಡ್ ಟು ಗೇನ್ ಸಮ್ ಸಿಂಪತಿ ಆಲ್ಸೋ ಫ್ರಮ್ ದ ಕ್ರೌಡ್. ಆ ಥರ ಅವನು ನಟನೆ ಮಾಡ್ದ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಯಾಸ್ಕ ಹೇಳ್ತಾನೆ. ಸೀಸರ್ ನಟನೆ ಮಾಡ್ದ, ಬೀಳುವಂತೆ ನಟಿಸ್ದ ಅಂತ. ಸೊ ಕ್ಯಾಶಿಯಸ್, but soft, I pray you, what did Caesar swoon? So Cassius is asking, wait a minute, what did you say now? Did Caesar faint? ಅವನು ಎಚ್ಚರದಪ್ಪಿ ಬಿದ್ದ ಅಂತ ಹೇಳ್ತಾ ಇದೆಯಾ ಅಂತ ಕ್ಯಾಶಿಯಸ್ ಮಧ್ಯಪ್ರವೇಶ ಮಾಡಿ ಕೇಳ್ತಾನೆ. ಕ್ಯಾಸ್ಕಾ, he fell down in the marketplace and foamed at mouth and was speechless. ಎಸ್ he fell down. ಅವನು ಬಿದ್ದೋಗ್ಬಿಟ್ಟ, ಆ ಒಂದು ಮಾರುಕಟ್ಟೆಯಲ್ಲೇ ಬಿದ್ದೋಗ್ಬಿಟ್ಟ. ಆ್ಯಂಡ್ ಫೋಮ್ ವಾಸ್ ಕಮ್ಮಿಂಗ್ ಔಟ್ ಆಫ್ ಹಿಸ್ ಮೌತ್ ಆ್ಯಂಡ್ ಹಿ ವಾಸ್ ಸ್ಪೀಚ್ಲೆಸ್. ಅವನು ಬಿದ್ದಾಗ ಅವನ ಬಾಯಿಂದ ನೊರೆ ಬಂತು, ಸೀಸರ್ ಬಾಯಿಂದ ನೊರೆ ಬಂತು ಅಂತ. ಸೊ ಬ್ರೂಟಸ್ ಸೇಸ್, ಇಟ್ ಈಸ್ ವೆರಿ ಲೈಕ್ he had the falling sickness. Oh, is it so? He may be having epilepsy. ಅವನಿಗೆ ಅಪಸ್ಮಾರ ರೋಗ ಇರಬೇಕು, ಅದಕ್ಕೆ ಅವನು ಬಿದ್ದೋಗಿರೋದು ಅಂತ ಅಂದ್ಬಿಟ್ಟು, ಏನೋ ಕಾಯಿಲೆಯಿಂದ ಬಿದ್ದಿದ್ದಾನೆ ಅಂತ, ಫಿಟ್ಸ್ ಅಂತೀವಲ್ಲ ನಾವು. ಸೊ he must have got epilepsy, that is why he fell down. Now Cassius says, no, Caesar hath it not, but you and I and honest Casca, we have the falling sickness. ಇಲ್ಲಿ ಕ್ಯಾಶಿಯಸ್ ಸೇಸ್, ಸೀಸರ್ ಡಸಂಟ್ ಹ್ಯಾವ್ ಎನಿ ಫಾಲಿಂಗ್ ಸಿಕ್ನೆಸ್. ಅವನೇನು ಬಿದ್ದೋಗಿಲ್ಲ, ಬಿದ್ದೋಗಿರೋದು ನಾವು ಅಂತ. ಸಿ, ಇಲ್ಲಿ ಫಾಲಿಂಗ್ ಸಿಕ್ನೆಸ್ ಅಂತ ಅನ್ನೋದನ್ನು ನಾವು ಅಂದರೆ ಕೆಳಗಿಳಿದಿದ್ದೀವಿ ಅಥವಾ ನಾವು ಗುಲಾಮರಾಗಿದ್ದೀವಿ ಅನ್ನುವಂಥ ಅರ್ಥದಲ್ಲಿ ಕ್ಯಾಶಿಯಸ್ ಹೇಳ್ತಾ ಇದ್ದಾನೆ. ಅವನು ಬಿದ್ದಿಲ್ಲ, ನಾವು ಬಿದ್ದಿರೋದು ನೆಲಕ್ಕೆ ಅಂತ. ಓಕೆ, ಸೊ Casca, I know not what you mean by that, but I am sure Caesar fell down, and the tag-rag people did not clap him and hiss him according as he pleased and displeased them, as they used to do the players in the theatre. I am no true man. So he says that he saw Caesar falling down. ಕ್ಯಾಸ್ಕಾ ಏನು ಹೇಳ್ತಾನೆ, ಸೀಸರ್ ಕೆಳಗೆ ಬಿದ್ದಿದ್ದನ್ನು ನಾನು ನೋಡಿದೆ, ಐ ಆಮ್ ವೆರಿ ಶ್ಯೂರ್ ಆಫ್ ಇಟ್. ಆ್ಯಂಡ್ ದೆನ್ the rabble means the people who had gathered there, ಅಲ್ಲಿದ್ದಂತಹ ಜನರು, ಅವರು ಹರ್ಷೋದ್ಗಾರದಿಂದ ಅವ್ರೇನು ಮಾಡ್ತಿದ್ರು, ಕಿರ್ಚಾಡ್ತಿದ್ರು. ಆ್ಯಸ್ ಇಫ್ ಒನ್ ಎನ್ಕರೇಜಸ್ ಆ್ಯಕ್ಟರ್ಸ್ ಇನ್ ಅ ಥಿಯೇಟರ್. ಈಗ ನಾಟಕ ನೋಡ್ತಾ ಇರುವಂತಹ ಜನರು ಈ ನಾಟಕ ಆಡೋರನ್ನ ಹೇಗೆ ಹುರಿದುಂಬಿಸ್ತಾರೋ, ಪ್ರೋತ್ಸಾಹಿಸ್ತಾರೋ, ಆ ಥರ ಅವರೆಲ್ಲ ಸೀಸರ್ನ ಪ್ರೋತ್ಸಾಹ ಮಾಡ್ತಾಯಿದ್ರು ಅಂತ. ಬ್ರೂಟಸ್, ವಾಟ್ ಸೆಡ್ ಹಿ ವೆನ್ ಹಿ ಕೇಮ್ ಅನ್ ಟು ಹಿಮ್ಸೆಲ್ಫ್ ಆಫ್ಟರ್ ಹಿ ರಿಗೈನ್ಡ್ ಕಾನ್ಷಿಯಸ್ನೆಸ್, ವಾಟ್ ಡಿಡ್ ಹಿ ಸೇ? ಆಯಿತು, ಎಚ್ಚರದಪ್ಪಿ ಬಿದ್ದ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳಲಿಲ್ವಾ, ಅವಾಗೇನಂದ ಸೀಸರ್ ಅಂತ. ಸೊ ಕ್ಯಾಸ್ಕಾ, Mary, before he fell down, when he perceived the common herd was glad, he refused the crown. He plucked me off his doublet and offered them his throat to cut. And I had been a man of any occupation if I would not have taken him at a sword. I might go to hell among the rogues. And so he fell. When he came to himself again, he said, if he had done or said anything amiss, he desired their worships to think it was his infirmity. So Casca is giving a detailed report here of what happened there. Casca ಅಲ್ಲಿ ಏನು ನಡೀತು ಅನ್ನೋದರ ವಿವರವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. He says that Caesar fell down when the common people were glad that he refused the crown.
ಸೀಸರು ಯಾಕೆ ಕೆಳಗಡೆ ಬಿದ್ದ ಅಂದರೆ ಜನಸಾಮಾನ್ಯರು ಅಲ್ಲಿ ಖುಷಿ ಪಟ್ಟರು. ಅವನು ಕಿರೀಟ ಬೇಡ ಅಂತ ಅಂದ ಕೂಡಲೇ ಜನಸಾಮಾನ್ಯರು ಖುಷಿ ಪಟ್ಟರು ಅಂತ. ಸೊ he says he even said that he will sacrifice himself for their sake. ನಿಮಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಸೀಸರು ಅಲ್ಲಿ ಹೇಳ್ದ. ಆ್ಯಂಡ್ ಹಿ ಫೆಲ್ ಡೌನ್, ಆಮೇಲೆ ಏನು ಮಾಡ್ದ, ಎಚ್ಚರದಪ್ಪಿ ಬಿದ್ದವನಂತೆ ನಟಿಸ್ದ. ಸೊ ಆಫ್ಟರ್ ರಿಗೇನಿಂಗ್ ಕಾನ್ಷಿಯಸ್ನೆಸ್, ಅವನು ಎಚ್ಚರ ಆಮೇಲೆ ಬಂತಲ್ಲ, ಆವಾಗ ಹೀ ಆಸ್ಟ್ ಫರ್ಗಿವ್ನೆಸ್, ಆವಾಗ ಅವನು ಕ್ಷಮೆ ಕೇಳ್ದ. ದಟ್ ಇಫ್ ಹಿ ಹ್ಯಾಡ್ ಡನ್ ಆರ್ ಸೆಡ್ ಎನಿಥಿಂಗ್ ರಾಂಗ್, ಹಿ ವಾಂಟೆಡ್ ದೆಮ್ ಟು ನೋ ದಟ್ ಇಟ್ ವಾಸ್ ಆಲ್ ಬಿಕಾಸ್ ಆಫ್ ಹಿಸ್ ಸಿಕ್ನೆಸ್. ಏನೋ ನನಗೆ ಈ ಫಿಟ್ಸ್ ಕಾಯಿಲೆ ಇದೆಯಲ್ವಾ, ಅದಕ್ಕೆ ನಾನೇನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ದ. ಈ ಥರ ಸೀಸರ್ ವಾಸ್ ಟ್ರೈಂಗ್ ಟು ಗೇನ್ ಸಿಂಪತಿ ದೇರ್, ಅಲ್ಲಿ ಜನರ ಒಂದು ಸಿಂಪತಿ ತಗೊಳ್ಳೋಕ್ಕೆ ಹೀಗೆಲ್ಲ ನಾಟಕ ಮಾಡ್ದ. ಅಟ್ ದಟ್ ಟೈಮ್ ದೇರ್ ವರ್ 3 or 4 ವಿಮೆನ್ ದೇರ್. ಸೊ 3 or 4 ವೆಂಚಸ್ ಅಂತ ಹೇಳಿದ್ದಾರೆ. ವೆಂಚ್ ಮೀನ್ಸ್ ವಿಮೆನ್. 3 or 4 ವೆಂಚಸ್ ವೆರ್ ಐ ಸ್ಟುಡ್ ಕ್ರೈಡ್ ಅಲಾಸ್ ಗುಡ್ ಸೋಲ್. ಅಲ್ಲಿ ಸೀಸರ್ ಬಗ್ಗೆ ಭಾವುಕರಾಗಿ ಒಂದು 3-4 ಜನ ಹೆಣ್ಮಕ್ಳು ಅಳಕ್ಕೆ ಶುರು ಮಾಡಿದರು. ಆ್ಯಂಡ್ ಫರ್ಗೇವ್ ಹಿಮ್ ವಿತ್ ಆಲ್ ದೇರ್ ಹಾರ್ಟ್ಸ್ ಆ್ಯಂಡ್ ದೆರ್ ಇಸ್ ನೋ ಹೀಡ್ ಟು ಬಿ ಟೇಕನ್ ಆಫ್ ದೆಮ್. ಅಯ್ಯೋ, ಆ ಹೆಣ್ಮಕ್ಳು ಹೆಂಗೆ ಅಳ್ತಿದ್ರು ಅಂದರೆ, ಈವನ್ ಇಫ್ ಸೀಸರ್ ಹ್ಯಾಡ್ ಸ್ಟ್ಯಾಬ್ಡ್ ದೇರ್ ಮದರ್ಸ್ ದೇ ವುಡ್ ಹ್ಯಾವ್ ಡನ್ ನೋ ಲೆಸ್. ಅವರು ಎಂಥ ಮೂರ್ಖ ಹೆಣ್ಮಕ್ಳು ಅಂದರೆ, ಸೀಸರ್ ಅವ್ರಿಗೆ ಅವರ ತಾಯಂದಿರನ್ನ ಕೊಂದಿದ್ರೂ ಕೂಡ ಅವನಿಗೋಸ್ಕರ ಅಳ್ತಿದ್ರು ಅಂತ. ಸೊ ದೇ ವರ್ ಲೈಕ್ ದ್ಯಾಟ್, ದೇ ವರ್ ವೆರಿ ಫೂಲಿಶ್ ಯಂಗ್ ಗರ್ಲ್ಸ್ ಹೂ ಕ್ರೈಡ್ ಫಾರ್ ಸೀಸರ್ ಔಟ್ ಆಫ್ ಸಿಂಪತಿ. ಸೀಸರು ಅಲ್ಲಿ ಸಿಂಪತಿ ಗೇನ್ ಮಾಡೋಕ್ಕೆ ನಾಟಕ ಆಡ್ತಿದ್ದ. ಅದನ್ನು ನೋಡಿ ಕೆಲವು ಮೂರ್ಖ ಹೆಣ್ಮಕ್ಳು ಮೋಸ ಹೋದರು ಅಂತ. ಸೊ ಬ್ರೂಟಸ್ ಸೇಸ್, ಆ್ಯಂಡ್ ಆಫ್ಟರ್ ದ್ಯಾಟ್ ಹಿ ಕೇಮ್ ದ ಸ್ಯಾಡ್ ಅವೇ. ಅದಕ್ಕೆನಾ ಅವ್ರ ಮುಖ ಎಲ್ಲ ಹಂಗಿದ್ದಿದ್ದು ಅಂತ. ಸೊ ವಾಸ್ ಹಿ ಸ್ಯಾಡ್ ಫಾರ್ ದ್ಯಾಟ್? ವಾಸ್ ಹಿ ಲುಕಿಂಗ್ ಸೋ ಸೀರಿಯಸ್ ಫಾರ್ ಆಲ್ ದಸ್? ಅದಕ್ಕೆನಾ ಆ ಥರ ಇದ್ದಿದ್ದು ಮುಖ ಒಂದು ಅಂದಾಗ ಕ್ಯಾಸ್ಕಾ ಸೇಸ್, ಹೌದು ಅಂತ ಕ್ಯಾಸ್ಕಾ ಹೇಳ್ತಾನೆ. ಸೊ ಇನ್ ದಿ ನೆಕ್ಸ್ಟ್ ಪಾರ್ಟ್ ಕ್ಯಾಶಿಯಸ್ ಸೇಸ್, ಡಿಡ್ ಸಿಸರೋ ಸೇ ಎನಿಥಿಂಗ್? ಆಯಿತು, ಸಿಸರೋ ಏನಾರೋ ಹೇಳಿದ್ನಾ ಅಂತ. ಕ್ಯಾಸ್ಕಾ, ಹಿ ಸ್ಪೋಕ್ ಗ್ರೀಕ್. ಅವನೇನು ಹೇಳಿದ್ನೋ ನಂಗೆ ಅರ್ಥ ಆಗಲಿಲ್ಲ ಅಂತ. ಸೊ ಕ್ಯಾಶಿಯಸ್, ಟು ವಾಟ್ ಎಫೆಕ್ಟ್? ವಾಟ್ ಡಿಡ್ ಹಿ ಸೇ? ಏನು ಹೇಳ್ದ ಅವನು ಅಂತ. ಸೊ ಕ್ಯಾಸ್ಕಾ ಸೇಸ್, ನೇ I tell you that I will never look you in the face again. But those that understood him smiled at one another and shook their heads. But for mine own part, it was Greek to me. I could tell you more news too. Merulus and Flavius, for pulling scarves of Caesar's image, are put to silence. So here he says that whatever Cicero said he could not understand. ಸಿಸರೋ ಏನು ಹೇಳಿದ್ನೋ ನಂಗೆ ಅರ್ಥ ಆಗಲಿಲ್ಲ. ಅವನು ಬೇರೆ ಯಾವುದೋ ಭಾಷೆಯಲ್ಲಿ ಮಾತಾಡಿದ ಥರ ನನಗೆ ಅರ್ಥ ಆಗಲಿಲ್ಲ. ಬಟ್ ಐ ಕೇಮ್ ಟು ನೋ ದ್ಯಾಟ್ ಮೆರುಲಸ್ ಆ್ಯಂಡ್ ಫ್ಲಾವಿಯಸ್ ಹ್ಯಾವ್ ಬೀನ್ ಪನಿಷ್ಡ್. ಮೆರುಲಸ್ ಫ್ಲಾವಿಯಸ್ ನಿಮ್ಗೆ ನೆನಪಿದೆ, ಅವರು ಸೀಸರ್ಗೆ ಮಾಡಿದ ಅಲಂಕಾರವನ್ನು ಅವನ ಚಿತ್ರಪಟಗಳನ್ನೆಲ್ಲ ಅಲ್ಲಿ ತೆಗಿತಾ ಇದ್ರಲ್ವ, ಆ್ಯಕ್ಟ್ 1 Scene 1 ಸೊ ಹಿಯರ್ ಕ್ಯಾಸ್ಕಾ ರಿಪೋರ್ಟ್ಸ್ ದ್ಯಾಟ್ ದೇ ಹ್ಯಾವ್ ಬೀನ್ ಪನಿಷ್ಡ್. ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಬೀನ್ ಸೈಲೆನ್ಸ್ಡ್ ಅಂತ ಇದೆ ಇಲ್ಲಿ. ಸೊ ಇಟ್ ಈಸ್ ಲೈಕ್ ಇಟ್ ಮೇ ಬಿ ದ್ಯಾಟ್ ದೇ ಹ್ಯಾವ್ ಬೀನ್ ಕಿಲ್ಡ್. ಅವ್ರನ್ನ ಮರಣದಂಡನೆ ವಿಧಿಸಿರ್ಬೋದು ಅಂತಲೂ ಇಲ್ಲಿ ಅರ್ಥ ಇದೆ. ಸೊ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಸೊ ಕ್ಯಾಸ್ಕಾ ಸೇಸ್, ಫೇರ್ ಯು ವೆಲ್, there was more foolery yet if I could remember it. Okay, this is what they happened and the rest of things I can't remember. ಇನ್ನು ಏನೇನೋ ನಡೀತು, ನಂಗೆ ನೆನಪಿರೋದಷ್ಟು ಹೇಳಿದೆ ಅಂತಾನೆ ಕ್ಯಾಸ್ಕಾ. ಸೊ ಕ್ಯಾಶಿಯಸ್ ಆಸ್ಕ್ಸ್ ಹಿಮ್, ವಿಲ್ ಯು ಸಪ್ ವಿತ್ ಮೀ ಟುನೈಟ್? ಆಯಿತು, ಇವತ್ತು ಊಟಕ್ಕೆ ಬರ್ತೀಯಾ, ಇವತ್ತು ರಾತ್ರಿ ಹೋಗೋಣ ಅಂತ ಕ್ಯಾಶಿಯಸ್ ಕೇಳ್ತಾನೆ.
ಕ್ಯಾಸ್ಕಾ, ನೋ ಐ ಆಮ್ ಪ್ರಾಮಿಸ್ಡ್ ಫೋರ್ತ್, ಇಲ್ಲಪ್ಪ ಬೇರೆ ಯಾರೋ ಕರೆದಿದ್ದಾರೆ ಅಲ್ಲಿ ಹೋಗಬೇಕು ಅಂತಾನೆ ಕ್ಯಾಸ್ಕಾ. ಕ್ಯಾಶಿಯಸ್, ವಿಲ್ ಯು ಡೈನ್ ವಿತ್ ಮೀ ಟುಮಾರೋ, ಆಯಿತು ನಾಳೆ ಬರ್ತೀಯಾ ಅಂತ. ಕ್ಯಾಸ್ಕಾ, ಇಫ್ ಐ ಬಿ ಅಲೈವ್ ಆ್ಯಂಡ್ ಯುವರ್ ಮೈಂಡ್ ಹೋಲ್ಡ್ ಆ್ಯಂಡ್ ಯುವರ್ ಡಿನ್ನರ್ ವರ್ತ್ ಈಟಿಂಗ್. ನಾಳೆ ನಾನು ಬದುಕಿದ್ರೆ ಬರ್ತೀನಿ, ಮತ್ತು ನೀನು ಕೂಡ ಒಳ್ಳೆ ಮನಸ್ಥಿತಿಯಲ್ಲಿದ್ದರೆ, ಅಂದರೆ ನಿನ್ನ ತಲೆ ಕೆಟ್ಟಿಲ್ಲ ಅಂದರೆ, ನೀನು ಚೆನ್ನಾಗಿದ್ದರೆ ಬರ್ತೀನಿ. ಆ್ಯಂಡ್ ಇಫ್ ಯುವರ್ ಡಿನ್ನರ್ ಈಸ್ ವರ್ತ್ ಈಟಿಂಗ್, ನೀನು ಕೊಡುವಂಥ ಊಟ ಚೆನ್ನಾಗಿದ್ದರೆ, ಸೊ ಈ 3 ಕಂಡೀಷನ್ ಇದ್ದರೆ ನಾನು ಬರ್ತೀನಿ ಅಂತ. ಸೊ ಕ್ಯಾಶಿಯಸ್, ಗುಡ್, ಐ ವಿಲ್ ಎಕ್ಸ್ಪೆಕ್ಟ್ ಯು, ಆಯಿತು ನಿನ್ನ ನಿರೀಕ್ಷೆಯಲ್ಲಿ ಇರ್ತೀನಿ ಅಂತಾನೆ. ಕ್ಯಾಸ್ಕಾ, ಡೂ ಸೋ, ಫೇರ್ವೆಲ್ ಬೋತ್, ಆಯಿತು ನಾಳೆ ಸಿಗೋಣ ಹಾಗಿದ್ರೆ ಅಂತ ಕ್ಯಾಸ್ಕಾ ಹೊರಡ್ತಾನೆ. ಸೊ ಆ್ಯಸ್ ಹಿ ಗೋಸ್, ಬ್ರೂಟಸ್ ಸೇಸ್, ವಾಟ್ ಅ ಬ್ಲಂಟ್ ಫೆಲೋ ಈಸ್ ದಿಸ್ ಗ್ರೋನ್ ಟು ಬಿ, ವಾಟ್ ಸ್ಟುಪಿಡ್ ಫೆಲೋ ಹಿ ಈಸ್, ನೋಡಿ ಇವನು ಸ್ಟುಪಿಡ್ ಫೆಲೋ ಆಗ್ಬಿಟ್ಟಿದ್ದಾನಲ್ಲ ಅಂತ. ಬ್ರೂಟಸ್, he was quick metal when he went to school, he was very sharp when he was in school. ಸ್ಕೂಲಲ್ಲಿದ್ದಾಗ ಒಳ್ಳೆ ಶಾರ್ಪ್ ಆಗಿದ್ದ, ಈಗ ಯಾಕೋ ದಡ್ಡ ಶಿಖಾಮಣಿಯಾಗಿದ್ದಾನೆ ಅಂತ ಬ್ರೂಟಸ್ ಅಂತಾನೆ. ಮೇ ಬಿ ಎಜುಕೇಷನ್ ಮೇಡ್ ಹಿಮ್ ಲೈಕ್ ದ್ಯಾಟ್, ಇಸ್ಂಟ್ ಇಟ್? ಸೊ ಕ್ಯಾಶಿಯಸ್ ಸೇಸ್, so is he now in execution of any bold or noble enterprise, but he is very sharp when he carries out any work. ಕೆಲಸದಲ್ಲಿ ಮಾತ್ರ ಈಗಲೂ ಶಾರ್ಪೇ ಇದ್ದಾನೆ. ಹವೆವರ್ he puts on this tardy form, this rudeness is a sauce to his good wit, which gives men stomach to digest his words with better appetite. He says he is very good at work. ನೋಡಿ, ಕ್ಯಾಶಿಯಸ್ ಈಸ್ ನೌ ಟಾಕಿಂಗ್ ಅಬೌಟ್ ಕ್ಯಾಸ್ಕಾ ಬಗ್ಗೆ ಹೇಳ್ತಾ ಇರೋದು. ಹೀ ಈಸ್ ಶಾರ್ಪ್ ಇನ್ ವರ್ಕ್, ಕೆಲಸದಲ್ಲಿ ಈಗಲೂ ಕೂಡ ಶಾರ್ಪ್ ಆಗಿದ್ದಾನೆ, ಆದರೆ ಸ್ವಲ್ಪ ತಲೆ ಸರಿ ಇಲ್ವೇನೋ ಅನ್ನೋ ಥರ ಒಂಥರ ಹುಚ್ಚುಚ್ಚಾಗಿ ಆಡ್ತಾನೆ ಒಂದೊಂದ್ಸಲಿ. ಲೈಕ್ ಹೀ ಈಸ್ ಸ್ಟುಪಿಡ್ ಆ್ಯಂಡ್ ಹೀ ಸ್ಪೀಕ್ಸ್ ರಫ್ಲಿ, ಒರಟೊರಟಾಗೂ ಮಾತಾಡ್ತಾನೆ. ಬಟ್ ವಾಟ್ ಹೀ ಸೇಸ್ ಈಸ್ ಸ್ಮಾರ್ಟ್, ಅವ್ನು ಹೇಳೋದೆಲ್ಲ ಸರಿಯಾಗೇ ಇರುತ್ತೆ. ಆ್ಯಂಡ್ ಪೀಪಲ್ ಎಂಜಾಯ್ ದ ರಫ್ನೆಸ್, ಅವನ ಒಂದು ವರ್ತನೆ ಒಂಥರ ಚೆನ್ನಾಗೇ ಇರುತ್ತೆ ಅಂಥೇಳಿ ಕ್ಯಾಸ್ಕನ ಬಗ್ಗೆ ಅಭಿಪ್ರಾಯ ಪಡ್ತಾ ಇದ್ದಾನೆ. ಸೊ ಬ್ರೂಟಸ್ ಸೇಸ್, ಆ್ಯಂಡ್ ಸೋ ಇಟ್ ಈಸ್, ಫಾರ್ ದಿಸ್ ಟೈಮ್ ಐ ವಿಲ್ ಲೀವ್ ಯು. ಟುಮಾರೋ ಇಫ್ ಯು ಪ್ಲೀಸ್ ಟು ಸ್ಪೀಕ್ ವಿತ್ ಮೀ, ಐ ವಿಲ್ ಕಮ್ ಹೋಮ್ ಟು ಯು, ಆರ್ ಇಫ್ ಯು ವಿಲ್ ಕಮ್ ಹೋಮ್ ಟು ಮೀ ಆ್ಯಂಡ್ ಐ ವಿಲ್ ವೆಯ್ಟ್ ಫಾರ್ ಯು. ಆಯಿತು, ನಾವು ಲೆಟ್ ಅಸ್ ಗೋ ಹೋಮ್, ಈಗ ಆಯಿತು ಮನೆಗೆ ಹೋಗೋಣ. ನಾಳೆ ಏನಾರೋ ಮಾತಾಡೋದಿದ್ದರೆ ಯು ಕಮ್ ಟು ಮೈ ಹೋಮ್ ಆರ್ ಐ ವಿಲ್ ಕಮ್ ಟು ಯೋರ್ ಹೋಮ್, ನಿಮ್ಮ ಮನೆಗೆ ಅಥವಾ ನಮ್ಮ ಮನೆಯಲ್ಲೆಲ್ಲೋ ಒಂದು ಕಡೆ ಭೇಟಿ ಆಗ್ಬಿಟ್ಟು ಮಾತಾಡೋಣ ಅಂತ. ಕ್ಯಾಶಿಯಸ್, ಐ ವಿಲ್ ಡೂ ಸೊ, ಆಯಿತು ಹಾಗೇ ಆಗಲಿ. ಟಿಲ್ ದೆನ್ ಥಿಂಕ್ ಆಫ್ ದ ವರ್ಲ್ಡ್, ಟಿಲ್ ದೆನ್ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ. ಓಕೆ, ಸೊ ಲೆಟ್ ಎವ್ರಿ ಒನ್ ಬಿ ಹ್ಯಾಪಿ. ಸೊ ಎಕ್ಸಿಟ್ ಬ್ರೂಟಸ್ಸು ಅಲ್ಲಿಂದ ಹೊರಟೋಗ್ತಾನೆ. ಸೊ ಹಿಯರ್ ಕ್ಯಾಶಿಯಸ್ ಮೇಕ್ಸ್ ಅ ವೆರಿ ಇಂಪಾರ್ಟೆಂಟ್ ರಿಮಾರ್ಕ್ ಅಬೌಟ್ ಬ್ರೂಟಸ್ ಬಗ್ಗೆ ಕ್ಯಾಶಿಯಸ್ಸು ಬಹಳ ಮುಖ್ಯವಾದ ಒಂದು ರಿಮಾರ್ಕ್ ಇಲ್ಲಿ ಮಾಡ್ತಾನೆ. ಏನಪ್ಪ ಅಂದರೆ, ವೆಲ್ ಬ್ರೂಟಸ್, thou art noble, yet I see thy honorable metal may be wrought from that it is disposed. Therefore it is meet that noble minds keep ever with their likes, for who so firm that can't be seduced. Caesar doth bear me hard, but loves Brutus. ಸೊ ಇಲ್ಲಿ ಹೇಳ್ತಾನೆ ಕ್ಯಾಶಿಯಸ್ ಬ್ರೂಟಸ್ ಬಗ್ಗೆ, ಬ್ರೂಟಸ್ ಯು ಆರ್ ಅ ನೋಬಲ್ ಮ್ಯಾನ್, ನೀನೊಬ್ಬ ತುಂಬ ಒಳ್ಳೆಯ ವ್ಯಕ್ತಿ,
ಆದರೆ ಐ ಕ್ಯಾನ್ ಸಿ ದಟ್ ಯುವರ್ ಆನರಬಲ್ ಕ್ಯಾರೆಕ್ಟರ್ ಕ್ಯಾನ್ ಬಿ ಬೆಂಟ್ ಫ್ರಮ್ ಇಟ್ಸ್ ಯೂಶುವಲ್ ಶೇಪ್ ಇಫ್ ಮೆನ್ ಟ್ರೈ. ಆದರೆ ನಿನ್ನ ಏನು ಗುಣ ಇದೆಯಲ್ಲ ಅದು ಭಾಳ ಬೇಗ ಬೇರೆಯವರಿಂದ ಪ್ರಭಾವಿತಗೊಳ್ಳುತ್ತೆ. ಅದಕ್ಕೆ ಹೇಳೋದು ಗುಡ್ ಮೆನ್ ಶುಡ್ ಬಿ ಇನ್ ಕಂಪನಿ ಆಫ್ ಗುಡ್ ಮೆನ್. ಒಳ್ಳೆಯವರು ಸತ್ಸಂಗ ಮಾಡಬೇಕು ಅಂತ ಅದಕ್ಕೆ ಹೇಳೋದು. ಕೆಟ್ಟವ್ರ ಜೊತೆ ಸೇರಿದ್ರೆ ಅವರು ಕೂಡ ಕೆಟ್ಟವರಾಗ್ಬಿಡ್ತಾರೆ. ಬಿಕಾಸ್ ಹೂ ಈಸ್ ಸೋ ಫರ್ಮ್ ದಟ್ ಹಿ ಕೆನಾಟ್ ಬಿ ಸೆಡ್ಯೂಸ್ಡ್. ಯಾರ ಮನಸ್ಸನ್ನು ಬದಲಿಸಲು ಸಾಧ್ಯವಿಲ್ಲ. ನಾವು ನಿಜವಾಗ್ಲೂ ಪ್ರಯತ್ನ ಮಾಡಿದರೆ ಎಂಥವರ ಮನಸ್ಸನ್ನು ಬೇಕಾದ್ರೂ ಬದಲಾಯಿಸಬಹುದು ಅನ್ನೋದಕ್ಕೆ ಬ್ರೂಟಸ್ಸೇನೆ ಸಾಕ್ಷಿ. ಆ್ಯಂಡ್ ಹಿ ಸೇಸ್ ಸೀಸರ್ ರಿಸೆಂಟ್ಸ್ ಮೀ. ಸೀಸರ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಬಟ್ ಬ್ರೂಟಸ್ ಈಸ್ ಲವ್ಡ್ ಬೈ ಸೀಸರ್. ಆದರೆ ಬ್ರೂಟಸ್ ಬಗ್ಗೆ ಅವನಿಗೆ ಒಳ್ಳೆಯ ಅಭಿಪ್ರಾಯ ಇದೆ ಸೀಸರ್ಗೆ. ಇಫ್ ಐ ವರ್ ಬ್ರೂಟಸ್ ನೌ ಆ್ಯಂಡ್ ಹೀ ವರ್ ಕ್ಯಾಶಿಯಸ್ ಹೀ ಶುಡ್ ನಾಟ್ ಹ್ಯೂಮರ್ ಮೀ. ಒಂದು ವೇಳೆ ನಾನೇನಾರು ಬ್ರೂಟಸ್ ಆಗಿದ್ದಿದ್ರೆ ಮತ್ತು ಬ್ರೂಟಸ್ ಕ್ಯಾಶಿಯಸ್ ಆಗಿದ್ದರೆ ನಾನು ಅವನ ಪ್ರಭಾವದಲ್ಲಿ ಬರ್ತಿರಲಿಲ್ಲ. ಇಫ್ ಐ ವರ್ ಬ್ರೂಟಸ್ ನೌ ಆ್ಯಂಡ್ ಬ್ರೂಟಸ್ ವರ್ ಮೀ ಐ ವುಡಂಟ್ ಹ್ಯಾವ್ ಲೆಟ್ ಹಿಮ್ ಇನ್ಫ್ಲೂಯೆನ್ಸ್ ಮೀ. ನಾನು ಅವನ ಥರ ಮನಸ್ಸನ್ನು ಬೇಗ ಬದಲಾಯಿಸಲ್ಲ. ಆದರೆ ಬ್ರೂಟಸ್ ಮನಸ್ಸು ಬಹಳ ಸಾಫ್ಟು. ಅದಕ್ಕೆ ನಾನು ಹೇಳಿದ ಕೂಡಲೇ ಬೇಗ ಅವನು ನನ್ನ ಪಕ್ಷ ಸೇರಿಬಿಟ್ಟಿದ್ದಾನೆ ಅಂತ. ಸೊ ಐ ವಿಲ್ ದಿಸ್ ನೈಟ್ ಇನ್ ಸೆವ್ರಲ್ ಹ್ಯಾಂಡ್ಸ್ ಇನ್ ಅಟ್ ಹಿಸ್ ವಿಂಡೋಸ್ ಥ್ರೋ. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಟುಡೇ ಟುನೈಟ್ ಐ ವಿಲ್ ರೈಟ್ ಮೆನಿ ಲೆಟರ್ಸ್. ನಾನು ಇವತ್ತೇನು ಮಾಡ್ತೀನಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಬೇರೆ ಬೇರೆ ಅಕ್ಷರಗಳಲ್ಲಿ ನಾನು ಲೆಟ್ರ್ ಬರಿತೀನಿ. ಬೇರೆ ಬೇರೆಯವ್ರು ಬರೆದಿರೋ ಥರ ಬರಿತೀನಿ. ಸೊ ಐ ವಿಲ್ ರೈಟ್ ಮೆನಿ ಲೆಟರ್ಸ್. ಐ ವಿಲ್ ಥ್ರೂ ಹಿಸ್ ವಿಂಡೋ ಅ ಫ್ಯೂ ಲೆಟರ್ಸ್ ಇನ್ ಡಿಫ್ರೆಂಟ್ ಹ್ಯಾಂಡ್ ರೈಟಿಂಗ್. ಅಂದರೆ ಬೇರೆ ಬೇರೆಯವ್ರು ಬರೆದಿರೋ ಹಾಗೆ ಬೇರೆ ಬೇರೆ ಅಕ್ಷರಗಳಲ್ಲಿ ನಾನು ಲೆಟರ್ಗಳನ್ನು ಬರೆದು ಅವನ್ನು ಬ್ರೂಟಸ್ಸಿನ ಕಿಟಕಿಯಿಂದ ಒಳಗಡೆ ಎಸಿದ್ದೀನಿ. ಓಕೆ, ಆ್ಯಸ್ ಇಫ್ ದೇ ಕೇಮ್ ಫ್ರಮ್ ಸೆವ್ರಲ್ ಸಿಟಿಸನ್ಸ್ ರೈಟಿಂಗ್ ಆಲ್ ಟೆಂಡಿಂಗ್ ಟು ದಿ ಗ್ರೇಟ್ ಒಪಿನಿಯನ್ ದಟ್ ರೋಮ್ ಹೋಲ್ಡ್ಸ್ ಆಫ್ ಹಿಸ್ ನೇಮ್ ದೇರಿನ್ ಅಬ್ಸ್ಕ್ಯೂರ್ಲಿ ಸೀಸರ್ಸ್ ಆ್ಯಂಬಿಷನ್ ಶಾಲ್ ಬಿ ಗ್ಲಾನ್ಸ್ಡ್ ಅಟ್. ಏನು ಮಾಡ್ತೀನಿ ಅಂತ ಅಂದರೆ ಐ ವಿಲ್ ರೈಟ್ ಲೆಟರ್ಸ್ to Brutus telling him that all people have great respect for Brutus and all alluding to Caesar's unseemly ambition. And after this let Caesar brace himself, for we will either dethrone him or suffer even worse than now. So he is planning to influence Brutus. ಇಲ್ಲಿ ಬ್ರೂಟಸ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆಯವರು ಬರೆದಿರೋ ಹಾಗೆ ಲೆಟ್ರನ್ನ ಬರೆದು ಅದನ್ನು ಬ್ರೂಟಸ್ ಮನೆಯಲ್ಲಿ ಎಸಿತೀನಿ ಅಂತ ಹೇಳ್ತಾನೆ. ಬ್ರೂಟಸ್ ಮನೆ ಒಳಗೆ ಹಾಕ್ತೀನಿ ಅಂತ. ಆ್ಯಂಡ್ ಇನ್ ದ ಲೆಟರ್ಸ್ what he is going to write is everybody is waiting for action from Brutus side. ನಮಗೆಲ್ರಿಗೂ ಕೂಡ ನೀವೇ ಒಂದು ಹೋಪ್ ಇರೋವಂಥದ್ದು. ನೀವು ಈ ಕೈ ಬಿಟ್ಬಿಟ್ರೆ ರೋಮಿನ ಅವಸ್ಥೆ ಚಿಂತಾಜನಕವಾಗುತ್ತೆ. ಅದರಿಂದ ಏನಾರೋ ಮಾಡಿ ಈ ಸೀಸರ್ನ ಇಲ್ಲಿಂದ ಹೊಡೆದೋಡಿಸಿ ಆ ಥರ ಎಲ್ಲ ಬೇರೆ ಬೇರೆಯವ್ರು ಬರೆದಂತೆ ಇವನೇ ಬರೀತಾನಂತೆ. ಯಾರೋ ಕ್ಯಾಶಿಯಸ್ಸೇ ಬರೀತಾನಂತೆ, ಆಯಿತಾ. ಸೊ ಹೀ ಈಸ್ ಗೋಯಿಂಗ್ ಟು ಡೂ ದ್ಯಾಟ್ ವರ್ಕ್ ದಿಸ್ ನೈಟ್. ಇವತ್ತು ರಾತ್ರಿ ನಾನು ಈ ಕೆಲಸವನ್ನು ಮಾಡ್ತೀನಿ. ಓಕೆ, ಸೊ ಇಷ್ಟು ಮಾಡಾದಮೇಲೆ ಸೀಸರ್ನ ಆ ದೇವರೇ ಕಾಪಾಡಬೇಕು ಅಂತ. ಸೊ ಈದರ್ ಸೀಸರ್ ಹ್ಯಾಸ್ ಟು ಬಿ ಡಿಥ್ರೋನ್ಡ್ ಆಫ್ಟರ್ ದಿಸ್. ಒಂದಾದರೆ ಸೀಸರು ತನ್ನ ಸಿಂಹಾಸನವನ್ನು ಬಿಟ್ಕೊಡ್ಬೇಕಾಗತ್ತೆ, ಇಲ್ಲ ಅಂದರೆ ಅದಕ್ಕಿಂತನೂ ಹೆಚ್ಚಾಗಿ ಏನಾರೋ ಆಗ್ಬೋದು. ಅಂದರೆ ಸೀಸರ್ ಕತೆ ಮುಗೀತು ಇನ್ನು
ಅಂತ ಅವನನ್ನು ಕೊಲ್ಲಬಹುದು, ಆ ಥರನೂ ಆಗಬಹುದು. ಸೊ ಆಫ್ಟರ್ ದಿಸ್ ನೈಟ್, ಇವತ್ತು ರಾತ್ರಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ನಾನು ಅಂದ್ಕೊಂಡಂತೆ ಆದರೆ ಸೀಸರ್ ಕತೆ ಮುಗ್ದಂಗೆ ಅಂತ ಕ್ಯಾಶಿಯಸ್ ಹೇಳ್ತಾನೆ. ಸೊ ದಿಸ್ ಇಸ್ ದಿ ಎಂಡ್ ಆಫ್ ಆ್ಯಕ್ಟ್ 1 Scene 2. In the next video we will see Act 1 Scene 3.